ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ ಯಾವ್ಯಾವ ರೀತಿ ಒಂದೊಂದು ದುಡ್ಡುಗಳನ್ನ ಮಾಡ್ತಾರೆ. ಅಂದರೆ ದುಡ್ಡು ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಯೋಚನೆ ಮಾಡಿ ಮತ್ತು ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಸಿನಿಮಾ ಮಾಡಿ ಒಂದು 30 ಲಕ್ಷದಿಂದ ಹಿಡಿದು 30 ಕೋಟಿವರೆಗೆ 300 ಕೋಟಿವರೆಗೆ ಎಷ್ಟು ಬಜೆಟಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಅದು ನೋಡಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಸುಲಭವಾಗಿ 10 ಕೋಟಿ ರೂಪಾಯಿ ಅನ್ನೋದು 100 ಕೋಟಿಗೆ ಸಮ. ಈಗ ಹಿಂದೆ 10 ಕೋಟಿ ರೂಪಾಯಿ ಅನ್ನೋದು ಈಗ 100 ಕೋಟಿಗೆ ಸಮ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದಿನ ಕಾಲ ಬೇರೆ, ಈಗಿನ ಕಾಲ ಬೇರೆ, ಮುಂದೆ ಬರ್ತಕ್ಕಂಥ ಕಾಲನೇ ಬೇರೆ. ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಮತ್ತು ಒಂದು ಸಿನಿಮಾ ಟಿಕೆಟ್ ಆಗ್ಬೋದು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಮುಂಗಾರು ಮಳೆ ಸಿನಿಮಾದಲ್ಲಿ ಎಷ್ಟೆಷ್ಟು ಕೋಟಿಯನ್ನು ಬಾತು, ಎಷ್ಟೆಷ್ಟು ದುಡ್ಡನ್ನು ಅಂದರೆ ಎಷ್ಟು ದುಡ್ಡು ಬಂಡವಾಳ ಹಾಕಿತ್ತು ಮುಂದೆ ತೆಗೆದ್ರು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ ಏನಂತಂದರೆ 1000 ರೂಪಾಯಿ ಹಣ ಗಳಿಸುವ ಒಂದು ಸಿನಿಮಾಗಳು ಕೂಡ ಸಿಗುತ್ತೆ. ಬಟ್ ಆದರೆ 20 ವರ್ಷಗಳ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ನೀವು ನೋಡಿರ್ಬೋದು, ಕನ್ನಡ ಸಿನಿಮಾಗಳು ಹಾಕಿದ ಒಂದು ಬಂಡವಾಳ ವಾಪಸ್ ಪಡೆಯೋದೇ ಈಗ ಕಷ್ಟ ಆಗ್ತಾಯಿದೆ ಅಂತ ಕೂಡ ಎಲ್ಲ ಇಂಡಸ್ಟ್ರಿಯವರು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೇ ರೀತಿ ಒಂದು ಮಾತುಗಳು ಬರ್ತಾ ಇರೋದು. ಬೇರೆ ಇಂಡಸ್ಟ್ರಿ ಪರವಾಗಿಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಇದೇ ರೀತಿ ಮಾತು ಬರ್ತಾ ಇದೆ. ಹಾಗಾದರೆ ಒಂದು ಹರಸಾಹಸ ಮಾಡಬೇಕು, ಒಂದು ಸಿನಿಮಾದ ಹಾಕಿದ ಬಂಡವಾಳ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಏನು ಹರಸಾಹಸ ಮಾಡಬೇಕು? ಅದರಲ್ಲೂ ಒಂದು ಹಂತದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೇನು ಸಂಪೂರ್ಣ ಒದ್ದಾಡುವ ಹಂತಕ್ಕೆ ಬಂದು ನಿಂತಿದೆ. ಇಂಥ ಸಮಯದಲ್ಲಿ ನೋಡಿ, ಅದೊಂದು ಸಿನಿಮಾ ಇಡೀ ಇಂಡಸ್ಟ್ರಿಗೆ ಹೊಸ ಉತ್ಸಾಹ ಹುಮ್ಮಸ್ಸು ನೀಡಿದ್ದು ಅಂತಂದರೆ ಅದೊಂದೇ ಸಿನಿಮಾ ಅಂತ ಕೂಡ ಹೇಳಿದರು. ಅದೊಂದೇ ಸಿನಿಮಾ ಅಂತಂದರೆ ಅದು ಮುಂಗಾರು ಮಳೆ ಅನ್ನೋ ಸಿನಿಮಾ. ಮುಂಗಾರು ಮಳೆ ಸಿನಿಮಾದಲ್ಲಿ 2006ರಲ್ಲಿ ಅಂತ ಕೊನೆಯಲ್ಲಿ ರಿಲೀಸ್ ಆಗುತ್ತೆ. ಬಟ್ ದೊಡ್ಡ ಸಾಧನೆಯನ್ನು ಮಾಡಿಬಿಡುತ್ತೆ ಆ ಟೈಮಲ್ಲಿ. ಮತ್ತು ಬೇರೆ ಆ ಟೈಮಲ್ಲಿ ಬೇರೆ ಯಾವ ಸಿನಿಮಾನೂ ಕೂಡ ಹಿಟ್ಟಾಗಿರಲ್ಲ. ಈ ಸಿನಿಮಾ ಹಿಟ್ಟಾಗ್ಬಿಡುತ್ತೆ. ಒಂದು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಮುಂಗಾರು ಮಳೆ ಸಾಧನೆ ಅಂತಂದರೆ ಎಲ್ಲರೂ ಕೂಡ ಒಂದು ಹೆಮ್ಮೆ ಅಂತ ಕೇಳ್ಕೊಬೋದು. ಎಂದೆಂದಿಗೂ ಮರೆಯೋಕ್ಕಾಗಲ್ಲ ಅಂತ ಕೂಡ ಹೇಳ್ಕೊತಾರೆ ಈಗಲೂ ಕೂಡ. ಅದರಲ್ಲೂ 90-80ರ ಕಿಡ್ಗಳ ಒಂದು ಪಾಲಿಕೆ ಈ ಸಿನಿಮಾ ಎವರ್ ಗ್ರೀನ್ ಅನ್ಬೋದು ಅಂತ ಕೂಡ ಹೇಳ್ಕೊಂಡಿದ್ರು. ಆ ಟೈಮ್ ಹೋಲಿಸಿದ್ರೆ ಆ ಟೈಮಲ್ಲೂ ದೊಡ್ಡ ಹಿಟ್ ಸಿನಿಮಾ ಇದ್ದೋ ಇಲ್ಲ ಅಂತಲ್ಲ. ಬಟ್ ಏನಂದರೆ ಆ ಟೈಮ್ ಬಿಟ್ಟರೆ ನೆಕ್ಸ್ಟ್ ಬಂದಿದ್ದೆ 2000 ಸಿನಿಮಾ. 2000 ಮೇಲೆ 2006-2007ರಲ್ಲಿ ಇದೇ ಒಂದು ಸಿನಿಮಾ ಹಿಟ್ ಸಿನಿಮಾ ಬಂದಿದ್ದು. ಬೇರೆ ಯಾವುದೂ ಹಿಟ್ಟಾಗಿರಲಿಲ್ಲ ಅಂತ ಕೂಡ ಹೇಳ್ಕೊಂಡ್ರು. ಯಾಕೆಂದ್ರೆ ನೋಡಿ, 1-2 ತಲೆಮಾರು ಈ ಸಿನಿಮಾಗೆ ಒಂದು ಹೋಗಿದ್ದ ಕೆಲವೊಂದಷ್ಟು ದಿನಗಳು ಕಾಲಘಟ್ಟದಲ್ಲಿ ಇದ್ವಂತೆ. ಬಟ್ ಅದರಲ್ಲೂ ಮುಂಗಾರು ಮಳೆ ಸಿನಿಮಾದ ಹಾಡುಗಳು ಯಾರಿಗೂ ಇಲ್ಲದೆ ಒಂದು ಮದುವೆ ಸಂಭ್ರಮ ಆಗಿರ್ಬೋದು, ಒಂದು ಗೃಹ ಪ್ರವೇಶ ಸೇರಿದಂತೆ ಹಬ್ಬ ಹರಿದಿನಗಳೇ ಕೂಡ ನಡೀತಿರ್ಲಿಲ್ವಂತೆ ಆ ಟೈಮಲ್ಲಿ ಅಂತಕ್ಕಂಥ ಒಂದು ಮಾತುಗಳು ಈಗಲೂ ಕೂಡ ಹಾಗೇ ಇದೆಯಂತೆ. ಹಾಗಾದರೆ ಈ ಸಿನಿಮಾ ಒಂದು ಗಳಿಸಿದ್ದ ಲಾಭ ಎಷ್ಟು ಅಂತ ಅನ್ನೋದು ಮುಂದೆ ತಿಳ್ಕೊಳ್ಳೋಣ. ನೋಡಿ, ಲಾಭ ಅಂತಂದರೆ ನೋಡಿ 75 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಂತೆ ಆ ಟೈಮಲ್ಲಿ. ನೋಡಿ, 75 ಲಕ್ಷ ರೂಪಾಯಿ ಅಂದರೆ ಕಮ್ಮಿನೇ ಆಗಿನ ಟೈಮಲ್ಲಿ. 75 ಲಕ್ಷ ಆಗಿ 2006 ಡಿಸೆಂಬರ್ ತಿಂಗಳಲ್ಲೇ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಒಂದು ದೊಡ್ಡ ತಿರುವು ಸಿಕ್ಬಿಡ್ತು. 75 ಲಕ್ಷ ಹಾಕಿದ್ದು 75 ಕೋಟಿ ಬಾಚ್ಕೋತು ಅಂತ ಕೂಡ ಹೇಳ್ಕೊಂಡ್ರು. ನೋಡಿ, ಸಾಲಾಗಿ ಸೋತು ಹೋದ ಸಿನಿಮಾಗಳ ಹಿಂದೆ ಇದೊಂದು ಗೆದ್ದು ಬಂದಂಥ ಸಿನಿಮಾ. ಮತ್ತು ಪ್ರೇಕ್ಷಕರನ್ನು ಕೂಡ ಬೇಸರಕ್ಕೆ ತಳ್ಳಿತ್ತಂಥ ಸಿನಿಮಾ. ಆ ಟೈಮಲ್ಲಿ ಒಂದು ವಾತಾವರಣ ಆಗಿತ್ತು ನೋಡಿ. ಹಿಂದೆ ಎಲ್ಲ ನೀವು ನೋಡಿರ್ಬೋದು, ಸುದೀಪ್ ಸರ್ ಒಂದು ರಂಗ ಸಿನಿಮಾ ಆಗಿರ್ಬೋದು, ನಲ್ಲ ಸಿನಿಮಾ ಆಗಿರ್ಬೋದು, ಕೆಲವೊಂದಷ್ಟು ಹಿಟ್ಟಾಗಿದ್ದು, ಕೆಲವು ಫ್ಲಾಪ್ ಆಗಿದ್ದು. ಬಟ್ ಆ ಟೈಮಲ್ಲಿ ಮುಸ್ಸಂಜೆ ಮಾತು ಅಂತಕ್ಕಂಥ ಒಂದು ಸಿನಿಮಾನು ಕೂಡ ಮಾಡಿದ್ರು. ಅದು ಹಿಂದೆ ಬಂದಿರ್ತಕ್ಕಂಥ ಸಿನಿಮಾನೇ ಮುಂಗಾರು ಮಳೆ. ನೋಡಿ, ಮುಂಗಾರು ಮಳೆ ಸಿನಿಮಾ ಬಂದಾಗ ಸುದೀಪ್ ಸರ್ ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದರು. ಏನಾದರೂ ಒಂದು ಮಾತಾಡಿದರು, ಇವರು 3 ಅಡಿ, ಅವ್ರ ದರ್ಶನ್ ನೋಡಿದ್ರೆ 6 ಅಡಿ, ಅವ್ರಿಗೆ ಯಾಕೆ ಇವ್ರು ಹೋಲ್ತೀರಾ ಅಂತೆಲ್ಲ ಕೂಡ ಹೇಳ್ಕೊಂಡಿದ್ರು. ಅದು ಬೇರೆ ವಿಚಾರ. ಬಟ್ ಆಗ ಒಂದೇ ಒಂದು ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿನ ಸಂಚಲನವನ್ನೇ ಸೃಷ್ಟಿಸುವಂತ ಹೇಳ್ಬೋದು. ಬಟ್ ಅಷ್ಟಕ್ಕೂ ಒಂದು ಹೊಸಬರ ಸಿನಿಮಾ ಜಗತ್ತಿನಾದ್ಯಂತ ಕನ್ನಡ ಬಾವುಟ ಆರಿಸುವಂತೆ ಒಂದು ಮಾಡಿದ್ದೇ ಈ ಸಿನಿಮಾ. ನೋಡಿ, ಮುಂಗಾರು ಮಳೆ ಸಿನಿಮಾದ ಒಂದು ಸಾಧನೆ ಈ ಸಿನಿಮಾಗೆ ಕೇವಲ 75 ಲಕ್ಷ ರೂಪಾಯಿ ಅಂತಂದರೆ 75 ಲಕ್ಷ ಆಗಿನ ಕಾಲದಲ್ಲಿ ಕಮ್ಮಿನೇ. ಆ ಕಮ್ಮಿ ಬಂಡವಾಳನೇ 75 ಲಕ್ಷ ರೂಪಾಯಿ ಬಂಡವಾಳ ಹಾಕಲಾಗಿತ್ತು. ಹಾಗಾದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಖಾಡದಲ್ಲಿ ಕೋಟಿ ಹಣವನ್ನು ಬಾಚಿಬಿಡ್ತು ಅಂತ ಹೇಳ್ಬೋದು. ಬಟ್ ಕನ್ನಡಿಗರ ಎದೆಯಲ್ಲಂತೂ ಆ ಸಿನಿಮಾ ಅಂದರೆ ಒಂದು ಲವ್ ಸ್ಟೋರಿ ಸಿನಿಮಾ ಇದೆಯಲ್ಲ, ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಲವ್ ಸ್ಟೋರಿ ಆಗಿತ್ತು ಅಂತ ಅಂದರೆ ನಿಜ ಜೀವಿತದಲ್ಲಿ ಹೇಗಿದೆ, ಒಬ್ಬ ಹುಡುಗಿ ಮನಸ್ಸಲ್ಲಿ ಹೇಗೆ ನಡೀತೆ ಅದೇ ರೀತಿ ಸಿನಿಮಾವನ್ನು ಮಾಡಿರ್ತಕ್ಕಂಥ ಒಂದು ಕತೆ ಸ್ಟೋರಿ ಅದು. ನೋಡಿ, ಕನ್ನಡ ಸಿನಿ ಪ್ರೇಮಿಗಳೊಂದಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಮತ್ತೆ ಒಂದು ತೂತ್ಪೇಡ ದಿಗಂತ್ ಅವ್ರಿಗೂ ಕೂಡ ಹತ್ರ ಆಗಿಬಿಟ್ರು ಅವರು. ದಿಗಂತ್ ಅವ್ರಿಗೂ ಕೂಡ ಒಂದು ಸಿನಿಮಾ ಒಂದೇನೋ ಹಿಟ್ ಆದಂಥ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಭರ್ಜರಿ 7 ಹಾಡುಗಳಿದೆ. 7 ಹಾಡುಗಳು ಕೂಡ ಇಟ್ಟೆ. ಹಾಗೆ ಅದ್ದೂರಿಯಾಗಿ ಕ್ಯಾಮ್ರಾ ವರ್ಕ್ ಕೂಡ ಒಂದು ಲೆವೆಲ್ ಚೆನ್ನಾಗಿ ಬಂದಿತ್ತು ಅಂತ ಕೂಡ ಹೇಳ್ಕೊಂಡ್ರು. ಪ್ರತಿಯೊಂದು ಹಂತದಲ್ಲೂ ಗೆದ್ದು ಬೀಗಿದ್ದಂಥ ಸಿನಿಮಾ ಅಂತಂದರೆ, ಒಂದು ಇತಿಹಾಸ ನಿರ್ಮಿಸಿದ ಸಿನಿಮಾ ಅಂತಂದರೆ ಅದೇ. ಕೊನೆಗೆ ಈಗ ಬಂದಂಥ ಲಾಸ್ಟಲ್ಲಿ ಒಂದು 4 ಇಯರ್ಸಿಂದ ಮುಂಗಾರು ಮಳೆ 2 ಅಂತ ಬಂತು. ಬಟ್ ಅದು ಕೂಡ ಏನೋ ಅಷ್ಟೊಂದು ಹಿಟ್ಟು ಕಾಣಲಿಲ್ಲ.
ಬಟ್ ಅದು ಕೂಡ ಇನ್ನು ಕೇವಲ 75 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ನಿರ್ಮಾಣವಾಗಿ ಸಿನಿಮಾ ಈಗ ನೋಡಿ ಕೊನೆಗೆ ಬರೋಬ್ಬರಿ 75 ಕೋಟಿಯನ್ನು ಬಾಚ್ಕೊತು ಅಂತ ಕೂಡ ಹೇಳಿದ್ರು. ಕೊನೆಗೆ ಹಣ ಗಳಿಸುವ ಮೂಲಕ ಕನ್ನಡಿಗರ ಎದೆಯಲ್ಲೂ ಕೂಡ ಅಚ್ಚಳಿಯದೆ ಉಳಿದು ಬಿಟ್ಟಿದೆ ಅಂತ ಕೂಡ ಹೇಳ್ಕೊಂಡ್ರು. ಕೆಲವೊಂದಷ್ಟು ಪ್ರೊಡ್ಯೂಸರ್ಗಳು ನಿಜವಾಗ್ಲೂ ಕೈ ಬಿಡಲಿಲ್ಲ ಕೊನೆಗೂ ಈ ಸಿನಿಮಾ. ಯಾಕೆಂತಂದರೆ ಸಿನಿಮಾ ಪ್ರೊಡ್ಯೂಸರ್ ಬರೋದು ನೋಡೋದು ದುಡ್ಡು ಮೇಲೇ, ಇಂಥ ದುಡ್ಡು ಇಷ್ಟು ಬಂದರೆ ನಮಗೆ ಏನೋ ಒಂದು ಆಗುತ್ತೆ ಅಂತ ಹೇಳ್ಕೊತಾರೆ ಕೆಲವೊಂದಷ್ಟು ಆದರೆ ಸಿನಿಮಾ ಇಷ್ಟು ದುಡ್ಡು ಬಿಡೋದು ಅದು ವೀಕ್ಷಕರ ಮೇಲೆ ಹೋಗುತ್ತೆ. ಇಷ್ಟು ಕೋಟಿ ಹಾಕಿದ್ದು ಇಷ್ಟು ಕೋಟಿ ಬರಬೇಕು ಅನ್ನೋದು, ಮತ್ತು ಅಭಿಮಾನಿಗಳು ಫ್ಯಾನ್ಸ್ಗಳು ಯಾರ್ಯಾರಿಗೆ ಎಷ್ಟೆಷ್ಟು ಫ್ಯಾನ್ಸ್ ಇದ್ದಾರೆ. ಈಗ ನೋಡಿ ದರ್ಶನ್ ಅವ್ರ ಫ್ಯಾನ್ಸ್ಗಳು ತುಂಬ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ. ಈಗ ಅವರು ಜೈಲು ಪರಿಸ್ಥಿತಿ ಹೋಗಿರೋದ್ರಿಂದ ಯಾರಿಗೂ ಕೂಡ ಎಷ್ಟೋ ಜನಕ್ಕೆ ಅವ್ರು ದರ್ಶನ್ ಸರ್ ಬರ್ತಾ ಇರ್ತಾರೆ ಅಂದರೆ ಇಲ್ಲದೇ ಇರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಒಂದು ಬ್ಯಾಡ್ ಬಿಹೇವ್ ಸುದ್ದಿ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಸುದ್ದಿ ಅಂತ ಬಂದಾಗ ಈಗ ನಡೀತಾ ಇರ್ತಕ್ಕಂಥ ಒಂದು ಸುದ್ದಿ ಪ್ರೆಸೆಂಟಲ್ಲಿ ದರ್ಶನ್ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲದೇ ಇರ್ತಕ್ಕಂಥದ್ರಿಂದ ಒಂದು ಕನ್ನಡ ಇಂಡಸ್ಟ್ರಿಗೆ ತುಂಬಾ ಕೋಟಿ ಲಾಸ್ ಆಗ್ತಿದೆ ಅಂತ ಕೂಡ ಹಿಂದೆ ಹೇಳ್ಕೊಂಡಿದ್ರು. ಬಟ್ ಅವ್ರನ್ನ ಮತ್ತೆ ವಾಪಸ್ ಕರೆಸ್ಬೇಕು ಇಂಡಸ್ಟ್ರಿಗೆ, ಮತ್ತೆ ಜೈಲಿಂದ ವಾಪಸ್ ಕರೆಸ್ಬೇಕು. ಯಾಕೆಂದರೆ ಅವ್ರು ಕರೆಸಿದ್ರೆ ಇಂಡಸ್ಟ್ರಿ ಇನ್ನೂ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ದಯವಿಟ್ಟು ಮುಚ್ಚೋಗುತ್ತೆ ಇಂಡಸ್ಟ್ರಿ ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ಬಟ್ ನೋಡೋಣ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ದರ್ಶನ್ ಸರ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಟ್ ಏನಂದರೆ ನೋಡಿ ಅದು ಬರೆದಿರ್ತಕ್ಕಂಥ ಕೆಲವೊಂದಷ್ಟು ಲಿರಿಕ್ಸ್ ಹಾಡುಗಳಾಗಿರ್ಬೋದು. ಯಾಕೆಂದರೆ ಯೋಗರಾಜ್ ಭಟ್ರ ಜೊತೆಗೆ ಸಾಹಿತ್ಯ ಜೊತೆಗೆ ಅಲ್ಲಿ ಬರೆದಿರ್ತಕ್ಕಂಥ ಯಾರಂತಂದರೆ ಲಿರಿಕ್ಸ್ ಬರ್ಕೊಟ್ಟಂಥವ್ರು ಅವರ ಒಂದು ಸ್ನೇಹಿತರಾದಂಥವ್ರೆ. ಜೊತೆಗೆ ಮ್ಯೂಸಿಕ್ಕು ಕೂಡ ಅಷ್ಟೇ ಹಿಟ್ಟಾಯಿತು ಆ ಟೈಮಲ್ಲಿ. ಮ್ಯೂಸಿಕ್ಕು ಕೊಟ್ಟಿದ್ದಾಗಿರ್ಬೋದು, ಕೆಲವೊಂದಷ್ಟು ಬರೆದಿರ್ತಕ್ಕಂಥ ಸಾಹಿತ್ಯ ಅಂತ ನಾವೇನು ಕರಿತೀವಿ ಆ ಸಾಹಿತ್ಯ, ಕೆಲವೊಂದು ಡೈಲಾಗ್ಗಳು ಮತ್ತು ಲವ್ ಸ್ಟೋರಿಗೆ ಸಂಬಂಧಪಟ್ಟಂಥ ಏನಿದೆ ಅಷ್ಟೊಂದು ಡೈಲಾಗ್ಸ್ಗಳು ಏನಿದೆ ಅದೆಲ್ಲ ದೊಡ್ಡ ಒಂದು ತುಂಬ ಒಂಥರ ರೊಮ್ಯಾಂಟಿಕ್ ಡೈಲಾಗ್ಗಳು ಅದಿದ್ರೇ ಆ ಸಿನಿಮಾ ಹಿಟ್ಟಾಗೋದಕ್ಕೆ ಕಾರಣ. ನೋಡಿ ಆ ಹಿಟ್ಟಾಗೋದಕ್ಕೆ ಕಾರಣ ಅಂತಂದರೆ ಡೈಲಾಗ್ ಜೊತೆಗೆ ಏನಾದರೂ ನೋಡಿ ಹೀರೋಯಿನ್ ಕೆಲವೊಂದಷ್ಟು ಜನಗಳು ಏನಂತಂದರೆ ಹೀರೋಯಿನ್ ಬೇಕಾಗಿಲ್ಲ ಅಂದರೆ ಪೂಜಾ ಗಾಂಧಿಯವರು ಈ ಸಿನಿಮಾಗೆ ಬೇಕಾಗಿರಲಿಲ್ಲ. ಏನಂದರೆ ಆ ಹೀರೋಯಿನ್ ಅಂತ ಏನು ಚೆನ್ನಾಗಿಲ್ಲ, ನೋಡೋದಕ್ಕೆ ಅಂದವಾಗಿಲ್ಲ ಅಂತ ಕೂಡ ಎಷ್ಟೋ ಹಿಂದೆ ಎಲ್ಲ ವರ್ಣನೆ ಮಾಡಿದರು, ಇಲ್ಲ ಅಂತಲ್ಲ. ಬಟ್ ಆದರೆ ಸಿನಿಮಾ ನೋಡಿ ಹಿಟ್ಟಾಗೋಯ್ತು. ಸಿನಿಮಾ ಅಂತಂದರೆ ಹೀರೋಯಿನ್ ನೋಡೋಕೆ ಏನು ಈಗಿದ್ದಳೆ ಚೆನ್ನಾಗಿಲ್ಲ ಏನಿಲ್ಲ, ಇವ್ರು ನೋಡಿದ್ರೆ ಈ ಥರ ಮಾಡಿದ್ದಾರೆ ಸಿನಿಮಾನ, ಆದರೂ ಕೂಡ ಸಿನಿಮಾ ಹಿಟ್ಟಾಗೋಯ್ತು. ಅಂದರೆ ಹಿಟ್ಟಾಗೋದಕ್ಕೆ ಕಾರಣ ಅಂತಂದರೆ ಜನಗಳ ಒಂದು ನೋಡೋ ಹೇಗಿದೆ ನೋಡೋ ಒಂದು ಡಿಸ್ಟೆನ್ಸ್ ಅಂತ ನಾವೇನು ಕರಿತೀವಿ, ಒಂದು ಪ್ರೇಕ್ಷಕರಿಗೆ ಕಣ್ಣಿಗೆ ಮನಸ್ಸಿಗೆ ಹತ್ರ ಆಗ್ತೀವಿ, ಅದಷ್ಟೇ ಅಲ್ಲಿ ಬೇಕಾಗಿರೋದು. ಸಿನಿಮಾಗೆ ಅಂತಲ್ಲ ಎಲ್ಲರಿಗೂ ಕೂಡ ಅಷ್ಟೇ, ನೋಡೋ ರೀತಿ ಚೆನ್ನಾಗಿದ್ದರೆ ಎಲ್ಲರೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ. ಅದೇ ಟೈಮಲ್ಲಿ ನೆಕ್ಸ್ಟು ಮುಸ್ಸಂಜೆ ಮಾತು ಅಂತಕ್ಕಂಥ ಸಿನಿಮಾವನ್ನು ಸುದೀಪ್ ಸರ್ ಕೂಡ ಮಾಡಿದರು. ಬಟ್ ಜೊತೆಗೆ ಸುದೀಪ್ ಸರ್ ಕೂಡ ಸಿನಿಮಾ ಕೂಡ ಅಷ್ಟೇ ಇಷ್ಟ ಇಲ್ಲ ಅಂತಲ್ಲ. ಬಟ್ ಏನಂದರೆ ಇವರು ಮುಂಗಾರು ಮಳೆ ಮುಸ್ಸಂಜೆ ಮಾತು ಎರಡು ಒಂಥರ ಮಾಮ ಮುಂಗಾರು ಮುಸ್ಸಂಜೆ ಈ ಥರ ಬರ್ತಕ್ಕಂಥ ಒಂದು ಕೆಲವೊಂದಷ್ಟು ಮಾತುಗಳೇನಿದೆ ಅದೇ ರೀತಿ ಮುಸ್ಸಂಜೆ ಮಾತು ಕೂಡ ಒಂದು ಏನೋ ಸ್ಟೋರಿ ರೀತಿ ಅವ್ರದ್ದು ಕೂಡ ಲವ್ ಸ್ಟೋರಿ ರೀತಿ ಮಾಡಿದ್ದಷ್ಟೇ. ಬಟ್ ಆದರೂ ಕೂಡ ಮುಸ್ಸಂಜೆ ಮಾತು ಮುಂಗಾರು ಮಳೆಗೆ ಹೋಲಿಸಿದ್ರೆ ಮುಸ್ಸಂಜೆ ಮಾತು ಅಷ್ಟೇನೇ ಇಷ್ಟಾಗಲಿಲ್ಲ. ಜೊತೆಗೆ ಸ್ವಲ್ಪ ಏನೋ ಒಂದು ಕಲೆಕ್ಷನ್ ಮಾಡ್ಕೊತು ಅಂತ ಹೇಳ್ಬೋದು ಅಷ್ಟೇ. ಆದರೆ ಆಗಿನ ಕಾಲಕ್ಕೆ ನೋಡಿ 2006, 2007, 2008ರಲ್ಲಿ ಮತ್ತೆ ಮೊಗ್ಗಿನ ಮನಸ್ಸು ಅಂತಕ್ಕಂಥದ್ದು 2008ರಲ್ಲಿ ಮೊಗ್ಗಿನ ಮನಸ್ಸು ನೀವು ನೋಡಿರ್ಬೋದು ಯಶು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಕಾಣ್ತಾರೆ ಆ ಟೈಮಲ್ಲಿ ಮೊಗ್ಗಿನ ಮನಸ್ಸಲ್ಲಿ. ಅಂದರೆ ಇವರೆಲ್ಲ ಈ ರೀತಿ ಮುಂಗಾರು ಮಳೆ ಇಟ್ಟಾಗ ನಾವು ಈ ರೀತಿ ಯಾಕಾಗ್ಬಾರ್ದು ಆ ರೀತಿ ಯಾಕಾಗ್ಬಾರ್ದು ಅಂತ ಒಂದು ಸೀನ್ ಬಂದುಬಿಡುತ್ತೆ ಅವ್ರ ಮನಸ್ಸಲ್ಲೂ. ಬಂದಾಗ ಅದೇ ರೀತಿ ಒಂದು ಗೋಚರ ಎಲ್ಲರೂ ಕೂಡ ಆಗುತ್ತೆ, ಈ ರೀತಿ ಎಲ್ಲ ಹಿಟ್ಟಾಗ್ತಾಯಿದ್ದಾರೆ ನಾವ್ಯಾಕೆ ಫ್ಲಾಪ್ ಆಗ್ತಾಯಿದ್ದೀವಿ ಅಂತ ಒಂದು ನಾವ್ಯಾಕೆ ಒಂದು ಬೇಗ ಸಿನಿಮಾವನ್ನು ಕೊಡಬಾರ್ದು ಜನಗಳಿಗೆ ಅಂತ ಅನ್ನೋದು ಎಲ್ಲರಿಗೂ ಮನಸ್ಸಲ್ಲಿ ಬಂದುಬಿಡುತ್ತೆ ಆ ಟೈಮಲ್ಲಿ. ಆಗ ಬಂದಿದ್ದೇ ಒಂದು ಏನಂತಂದರೆ 2008ರಲ್ಲಿ ಮೊಗ್ಗಿನ ಮನಸ್ಸು ಉಪೇಂದ್ರ ಅಂತಕ್ಕಂಥ ಸಿನಿಮಾ ಬರುತ್ತೆ. ಇದೆಲ್ಲ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾಗಳೇ ಅಂತ ಹೇಳ್ಬೋದು, ಹಿಟ್ ಸಿನಿಮಾಗಳು. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ಯಾರ್ಯಾರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಎಲ್ಲರ ಬಗ್ಗೆನೂ ಥ್ಯಾಂಕ್ ಯು.